ಜಗತ್ತು ಬೆಚ್ಚಿ ಬೀಳೋ ಹಂಗೆ. ಇಲ್ಲಿ ಹೆಂಗೆ ಲವ್ ಜಿಹಾದ್ ಅಂತ ಚರ್ಚೆ ಆಗುತ್ತಲ್ಲ, ಯುರೋಪಿನಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಅಂತ ಅದನ್ನ ಕರೀತಾರೆ. ಗ್ರೂಮಿಂಗ್ ಗ್ಯಾಂಗ್ ಅಂತ ಚರ್ಚೆ ಆಗುತ್ತೆ. ಸಣ್ಣ ಪುಟ್ಟ ನೌಕರಿಗಳನ್ನು ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಿರ್ತಾರೆ, ಆರ್ಥಿಕವಾಗಿ ಅಷ್ಟೇನು ಅವರೇನು ಸಬಲರಾಗಿರೋದಿಲ್ಲ. ಆದ್ರೂ ಅವ್ರ ಹತ್ರ ಹೆಂಗೋ ಒಂದಷ್ಟು ದುಡ್ಡು ಜಾಸ್ತಿ ಇರುತ್ತೆ. ಅವರು ಯಾವುದೋ ಹುಡುಗಿನ ಟಾರ್ಗೆಟ್ ಮಾಡಿ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಅವ್ರನ್ನ ಹುಟ್ಟಿಗೆ ಹಾಕುತ್ತಾರೆ, ಸುತ್ತಾಡ್ಸಕ್ ಶುರು ಮಾಡ್ತಾರೆ. ಅವರವರ ಮಧ್ಯದಲ್ಲಿ ದೈಹಿಕ ಸಂಪರ್ಕ ಆಗುತ್ತೆ. ಇಂಗ್ಲೆಂಡ್ ನಲ್ಲಿ ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯ್ತು. ಒಂದು ಸಲ ಒಂದು ಹುಡುಗಿಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದವನು ಆಕೆಯನ್ನ ಡ್ರಗ್ಸ್ ಕೊಟ್ಟು, ಇನ್ನೊಂದು ಕೊಟ್ಟು, ಮತ್ತೊಂದು ಕೊಟ್ಟು, ಮಾದಕ ವಸ್ತುಗಳಿಗೆ ವ್ಯಸನಿಯನ್ನಾಗಿ ಮಾಡ್ತಾ ಇದ್ದ. ಆಮೇಲೆ ಆತ ತನ್ನ ಸ್ನೇಹಿತರನ್ನು ಕರೀತಾ ಇದ್ದ ಆಕೆಯನ್ನ ಅನುಭವಿಸುವುದಕ್ಕೆ. ಹೆಂಗೆ ಅಂದ್ರೆ, ಒಬ್ಬ ಬಾಲಕಿಯ ಸ್ವರ್ಣಿನ ಸ್ಟೇಟ್ಮೆಂಟ್ ಇದೆ, ನನ್ನ ಮೇಲೆ ಅತ್ಯಾಚಾರವೆಸಗಿದವರು ಸರಿಸುಮಾರು 600 ಜನ ಅಂತ. 600 ಜನ, 2.5 ಲಕ್ಷ ಬಾಲಕಿಯರು. ಅವರ ಪೈಕಿ ಬಹುತೇಕರು 1990s ಇಂದ ನಡೀತಾ ಇರುವಂತದ್ದು ಇಂಗ್ಲೆಂಡ್ ನಲ್ಲಿ. ಯಾವುದೂ ಕಪೋಲ ಕಲ್ಪಿತವಲ್ಲ. ಪಾರ್ಲಿಮೆಂಟ್ ನಲ್ಲಿ ಸಬ್ಮಿಟ್ ಆದಂತ ರಿಪೋರ್ಟಿನ ಆಧಾರದ ಮೇಲೆ ಹೇಳ್ತಾ ಇರೋದನ್ನ. ಹಾಗೆ ಲಕ್ಷಾಂತರ ಬ್ರಿಟಿಷ್ ಬಾಲಕಿಯರನ್ನ ಬಲೆಗೆ ಬೀಳಿಸಿಕೊಂಡು ಘೋರ ಅತ್ಯಾಚಾರವೆಸಗಿ, ಅತ್ಯಾಚಾರದ ಘೋರತೆಗಳ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ ಗಳನ್ನು ನೋಡಿದ್ರೆ ಗಾಬರಿ ಆಗುತ್ತೆ. ಅದೆಲ್ಲವನ್ನೂ ಮಾಡಿದ ಈ ಗ್ರೂಮಿಂಗ್ ಗ್ಯಾಂಗ್ ಪೈಕಿ 97% ಪಾಕಿಸ್ತಾನದಿಂದ ದುಡಿದು ತಿನ್ನೋದಕ್ಕೆ ಅಂತ ಇಂಗ್ಲೆಂಡಿಗೆ ಬಂದಂತ ಹುಡುಗರು. ಉಳಿದ 3% ಜನರ ಪೈಕಿ ಇರಾನಿಯನ್ಸು, ಸೊಮಾಲಿಯನ್ಸು ಇದ್ರು. ಶಾಲಾ ಬಾಲಕಿಯರು ಇವರ ಟಾರ್ಗೆಟ್ ಆಗಿದ್ರು. 2.5 ಲಕ್ಷ ಬಾಲಕಿಯರ ಮೇಲೆ ಇದು ನಡೆದಿರುವುದಕ್ಕೆ ಸಾಕ್ಷ್ಯಗಳು ಸಿಕ್ಕಿದಾವೆ ಅಂತ ಬ್ರಿಟನ್ನಿನ ಸಂಸದರು ಹೇಳ್ತಾ ಇದ್ದಾರೆ. ಬ್ರಿಟನ್ನಿಗೆ ವಲಸೆ ಬಂದಿರುವ ಮುಸ್ಲಿಮರು ಈ ಕೃತ್ಯ ಎಸಗಿದ್ದಾರೆ. ಪಾಕಿಸ್ತಾನ ಗ್ರೂಮಿಂಗ್ ಗ್ಯಾಂಗ್ ಇಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಅಲ್ಲಿನ ಪಾರ್ಲಿಮೆಂಟ್ ನಲ್ಲಿ ಸಬ್ಮಿಟ್ ಆಗಿರುವ ರಿಪೋರ್ಟ್ ಹೇಳ್ತಾ ಇದೆ. ಸುಮಾರು 85 ಪ್ರದೇಶಗಳಲ್ಲಿ ಇದು ನಡೆದಿದೆಯಂತೆ. ಯುವತಿಯರನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು ನಂಬಿಸಿ ಲೈಂಗಿಕ ಶೋಷಣೆ ಮಾಡಿ ಬೇರೆ ಬೇರೆ ರೀತಿಯ ಬ್ಲಾಕ್ ಮೇಲ್, ಮಾನಸಿಕ ಮತ್ತು ದೈಹಿಕ ಹಿಂಸೆಗೊಳಪಡಿಸಿ ಅಪರಾಧ ಕೃತ್ಯಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದು ರಿಪೋರ್ಟಿನ ಸಾರಾಂಶ. 1997ರಿಂದ ಈ ಮೋಡಸ್ ಆಪರಾಂಡಿ ನಡೀತಾ ಇದೆ. ಕನಿಷ್ಠ 85 ಪ್ರದೇಶಗಳಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಸಕ್ರಿಯವಾಗಿದೆ. ಪಾಕಿಸ್ತಾನ ಮೂಲದ ಟ್ಯಾಕ್ಸಿ ಚಾಲಕರು, ಮಾರುಕಟ್ಟೆ ವ್ಯಾಪಾರಿಗಳು ಇದರಲ್ಲಿದ್ದಾರೆ. ಒಂದೇ ಬಾಲಕಿಯ ಮೇಲೆ 600ಕ್ಕೂ ಹೆಚ್ಚು ಪುರುಷರಿಂದ ಅತ್ಯಾಚಾರ ನಡೆದಿರುವ ಸಾಕ್ಷಿ ಸಿಕ್ಕಿದೆ. 2025ರಲ್ಲಿ 1200ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದವು. ಬೆಳಕಿಗೆ ಬಾರದೇ ಇರುವ ಪ್ರಕರಣಗಳ ಸಂಖ್ಯೆ ಇನ್ನೂ ಹೆಚ್ಚು. ಯಾಕಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಪೋಷಕರು ತಯಾರಾಗ್ತಾ ಇಲ್ಲ, ಆ ಬಾಲಕಿಯರು ತಯಾರಾಗ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ರೆ ನಮ್ಮ ಗ್ಯಾಂಗ್ ನಿಮ್ಮ ಮನೆಯ ಮೇಲೆ ದಾಳಿ ಮಾಡುತ್ತೆ ಅಂತ ಹೆದರಿಸ್ತಾ ಇದ್ದಾರಂತೆ. ಈ ವಿಷಯದಲ್ಲಿ ಬ್ರಿಟನ್ನಿನ ತುಂಬಾ ದೊಡ್ಡದೊಂದು ಜನಾಕ್ರೋಶ ಆಯಿತು. 1997ರಿಂದ ನಡೀತಾ ಇದ್ರು, ಯಾಕೆ ಏನೂ ಆಗಲೇ ಇಲ್ಲ. ಆ ದೇಶದಲ್ಲೂ ಪ್ರಜಾಪ್ರಭುತ್ವನೇ ಇರೋದು. ಆ ದೇಶದಲ್ಲಿರುವುದು ಪ್ರಜಾಪ್ರಭುತ್ವವೇ. ವಲಸೆ ಬಂದವರು ನಾಗರಿಕತ್ವವನ್ನು ಪಡ್ಕೊಂಡು ವೋಟರ್ಗಳಾಗಿದ್ದಾರೆ. ಅಲ್ಲಿಯ ಬಹುತೇಕ ವಲಸಿಗರು, ಮುಸ್ಲಿಂ ವಲಸಿಗರು ಸಪೋರ್ಟ್ ಮಾಡೋದು ಲೇಬರ್ ಪಾರ್ಟಿಗೆ. ಲೇಬರ್ ಪಾರ್ಟಿ ಅಧಿಕಾರದಲ್ಲಿದೆ. ಅಪೋಸಿಷನ್ ಅವರು ಅಲಿಗೇಷನ್ ಮಾಡ್ತಾ ಇರೋದು ಎಲ್ಲೆಲ್ಲಿ ಲೇಬರ್ ಪಾರ್ಟಿಯ ಸಂಸದರಿದ್ದಾರೋ ಅಲ್ಲೇ ಜಾಸ್ತಿ ಆಗ್ತಾ ಇದೆ ಅವ್ರ ಅಲಿಗೇಷನ್. ಅಲ್ಲಿ ದೊಡ್ಡದೊಂದು ಸಹಿ ಸಂಗ್ರಹಣೆ ಅಭಿಯಾನ ನಡೀತು. ಅವರಿಗೆ ಈ ರೂಪರ್ಟ್ ಲೋ ಥ್ಯಾಂಕ್ಸ್ ಹೇಳಿದ್ದು. 2,60,972 ಬ್ರಿಟನ್ನಿನ ಮಹಿಳೆಯರು ಮತ್ತು ಪುರುಷರು ಸೈನ್ ಹಾಕ್ತಾರೆ. ಕ್ಯಾಂಪೇನ್ ನಡೆಯುತ್ತೊಂದು ಇದರ ತನಿಖೆ ಆಗಬೇಕು ಅಂತ. ಆ ಕಾರಣಕ್ಕಾಗಿ ಸಂಸದರ ನಿಯೋಗದಿಂದ ತನಿಖೆ ನಡೆಸಿರೋದು. 5 ತಿಂಗಳ ಹಿಂದೆ ಹಿಂಗೆ ಒಂದು ಸಿಖ್ ಹುಡುಗಿ ಇದೊಂದು ಕಿಡ್ನಾಪ್ ಆಗುತ್ತೆ. ಸಿಖ್ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ. ಅವ್ರಿಗೆ ಗೊತ್ತಾಗುತ್ತೆ ಯಾವ ಮನೇಲಿ ಇದ್ದಾಳು ಅಂತ. ಎಲ್ಲರೂ ಗುಂಪು ಕಟ್ಕೊಂಡು ನುಗ್ಗುತ್ತಾರೆ ಆ ಮನೆಗೆ. ಬಟ್ ಇವ್ರು ಹೋಗುವಷ್ಟರಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿರುತ್ತೆ. ಜೀವಂತವಾಗಿ ಕರ್ಕೊಂಡಂತೂ ಬಂದಿದ್ದಾರೆ ಆ ಬಾಲಕಿಯನ್ನು. 2.5 ಲಕ್ಷ ಕೇಸ್ ಅಂತೆ 1997ರಿಂದ ಇಲ್ಲಿ ತನಕ.